ಕೊಲೆ ಆರೋಪಿ ದರ್ಶನ್ ಜೈಲು ಪಾಲಾಗಿ ಇವತ್ತಿಗೆ 105 ದಿನ ಆಗಿದೆ. ನಾನು ಯಾರಿಗೂ 75 ದಿನದ ಮೇಲೆ ಸಿನಿಮಾ ಶೂಟಿಂಗ್ಗೆ ಡೇಟ್ಸ್ ಕೊಡಲ್ಲ ಎಂದಿದ್ದ ದರ್ಶನ್ ಈಗ ಒಂದೇ ಕೊಠಡಿಯಲ್ಲಿ 105 ದಿನ ಸೆರೆವಾಸ ಅನುಭವಿಸ್ತಾ ಇದ್ದಾರೆ. ಕೊಲೆ ಕೇಸ್ನಲ್ಲಿ 2ನೇ ಬಾರಿಗೆ ಜೈಲು ಪಾಲಾಗಿ ನಿತ್ಯ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಇದೇನ್ ಚಳಿಗಾಲನೋ ಮಳೆಗಾಲನೋ ಅಥವಾ ಎರಡೂ ಹೌದು ಒಂದು ಗೊತ್ತಾಗ್ತಾ ಇಲ್ಲ. ವಾತಾವರಣದ ಬದಲಾವಣೆಯಿಂದಾಗಿ ಸಿಟಿಯಲ್ಲಿ ನಾನಾ ಕಾಯಿಲೆಗಳು ಒಕ್ಕರಿಸ್ತಾ ಇವೆ. ಮಕ್ಕಳಂತೂ ಚಳಿ, ಜ್ವರ, ಶೀತದಿಂದ ಬಳಲ್ತಾ ಇದ್ದಾರೆ. ನಗರದಲ್ಲಿ ಚಳಿ, ಮಳೆ, ಬಿಸಿಲಿನ ಎಫೆಕ್ಟ್, ನೆಗಡಿ, ಕೆಮ್ಮು, ವೈರಲ್ ಫೀವರ್ ಹೆಚ್ಚಳ, ಚಳಿ, ಬಿಸಿಲಿನ ತಾಪ, ಆಗಾಗ ಬಂದು ಹೋಗುವ ಮಳೆ. ಸಿಲಿಕಾನ್ ಸಿಟಿ ವೆದರ್ನಿಂದ ಜನ ಧರಗುಟ್ಟುತ್ತಿದ್ದಾರೆ. ದೊಡ್ಡವರಿಂದ ಹಿಡಿದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಕೆಮ್ಮು, ನೆಗಡಿ, ವೈರಾಣು ಫೀವರ್ ಕೇಸ್ ಹೆಚ್ಚಾಗಿವೆ. ಅದರಲ್ಲೂ ಮಕ್ಕಳಲ್ಲಿ ಉಸಿರಾಟದ ಸಮಸ್ಯೆ, ನಿಮೋನಿಯಾ ಕೂಡ ಕಾಣಿಸಿಕೊಳ್ಳುತ್ತಿದೆ. ಅತಿಯಾದ ವಾತಾವರಣ ಬದಲಾವಣೆಯಿಂದ ಆಸ್ಪತ್ರೆಗಳಲ್ಲಿನ OPDಯಲ್ಲಿ ರೋಗಿಗಳ ಸಂಖ್ಯೆ ಏರುತ್ತಿದೆ. ಮಕ್ಕಳ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಬೇಕು ಅಂತ ವೈದ್ಯರು ಎಚ್ಚರಿಸುತ್ತಿದ್ದಾರೆ. ಕೆಲವು ಮಕ್ಕಳು ಮಾತ್ರ ಉಸಿರಾಟದ ವೇಗ, ಎಸ್ಪೆಷಲಿ ಚಿಕ್ಕ ಮಕ್ಕಳು 3 ತಿಂಗಳು, 4 ತಿಂಗಳು, 2 ತಿಂಗಳ ಮಕ್ಕಳೆಲ್ಲ ಇದ್ದಾವೆ, ಅವು ಉಸಿರಾಟಕ್ಕೆ ತೊಂದರೆ ಜಾಸ್ತಿ ಆಗುತ್ತೆ. ಸ್ವಲ್ಪ ದೊಡ್ಡ ಮಕ್ಕಳಾದರೆ ಬರೀ ವೀಸಿಂಗ್ ಥರ ಬರುತ್ತೆ, ಸ್ವಲ್ಪ ದಿನದ ನಂತರ ಹೋಗುತ್ತೆ. ಬಟ್ ಭಾಳ ಕಡಿಮೆ ವಯಸ್ಸಿನ ಮಕ್ಕಳು, 2 ವರ್ಷದ ಒಳಗಿನ ಮಕ್ಕಳಿಗೆ ಸ್ವಲ್ಪ ಬೆಚ್ಚಗಿಟ್ಕೋಬೇಕು. ತುಂಬ ಎಕ್ಸ್ಟ್ರೀಮ್ ವೆದರ್ ಇದ್ದಾಗ ಹೋಗೋದು ಬೇಡ, ಗುಂಪಿದ್ದಾಗ ಹೋಗೋದು ಬೇಡ. ಇನ್ನು ವೈದ್ಯರೇ ಒಂದಿಷ್ಟು ಸಲಹೆಗಳನ್ನು ನೀಡಿದ್ದಾರೆ. ಈ 1 ತಿಂಗಳಲ್ಲಿ ಎಲ್ಲ ವಯೋಮಾನದವರು ಸಹ ಹೆಚ್ಚು ಎಚ್ಚರ ವಹಿಸಬೇಕು. ಮಕ್ಕಳನ್ನ ಹೆಚ್ಚು ಬೆಚ್ಚಗಿರಿಸಬೇಕು. ನೆಗಡಿ, ಕೆಮ್ಮು ವಾಸಿಯಾಗುವ ಮೊದಲು ದೇಹದಲ್ಲಿ ಸಾಕಷ್ಟು ಹಾನಿ ಮಾಡುತ್ತೆ. ಎಕ್ಸ್ಟ್ರೀಮ್ ವೆದರ್ ಇದ್ರೆ ಹೊರಗೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ಗುಂಪುಗಳ ಮಧ್ಯೆ ಹೋಗೋದು ಬೇಡ. ಬೆಚ್ಚಗಿನ ನೀರನ್ನೇ ಕುಡಿಯಬೇಕು. ದೊಡ್ಡವರು ನೆಗಡಿ, ಕೆಮ್ಮು ಬಂದ್ರೆ ಮಕ್ಕಳಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋದು ಒಳಿತು. ಧೂಳು ವಾತಾವರಣದಿಂದ ದೂರವಿರಬೇಕು. ನೆಗಡಿ, ಕೆಮ್ಮು ಕಂಡು ಬಂದ್ರೆ ತಪ್ಪದೆ ತಕ್ಷಣವೇ ವೈದ್ಯರನ್ನ ಸಂಪರ್ಕಿಸಬೇಕು. ಬದಲಾಗ್ತಿರುವ ವಾತಾವರಣದಲ್ಲಿ ನೀವೇ ಒಂದಿಷ್ಟು ಬದಲಾವಣೆ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ. ವಿನಯ್ ಕುಮಾರ್ ಕಾಶ್ಯಪ್ನವರ್, TV9 ಬೆಂಗಳೂರು.